ವಿಷಯಕ್ಕೆ ಡೈರೆಕ್ಟಾಗಿ ಬಂದುಬಿಡ್ತೀನಿ. ಸೊ ತುಂಬ ಜನಕ್ಕೆ ಕನ್ಫ್ಯೂಷನ್ಸ್ ಹೇಗಿರುತ್ತೆ ಅಂದರೆ ಗೋಲ್ಡ್ನ ಪರ್ಚೇಸ್ ಮಾಡ್ಕೋಬೇಕು, ಬಟ್ ಗೋಲ್ಡ್ನ ತುಂಬ ಲಾಂಗ್ ಸ್ಟೇ ನಮ್ಮ ಹತ್ರ ಸೇವಿಂಗ್ಸ್ ಆಗಿ ಉಳ್ಕೋಬೇಕು, ಬಟ್ ಹೇಗೆ ಅನ್ನೋದು ಒಂದು ಕ್ವೆಶ್ಚನ್ ಮಾರ್ಕ್. ಇನ್ನೊಂದು ತುಂಬ ಜನಕ್ಕೆ ದುಡ್ಡು ಕಮ್ಮಿ ಇರುತ್ತೆ, ಗೋಲ್ಡ್ನ ಪರ್ಚೇಸ್ ಮಾಡಬೇಕು, ಆದರೆ ಅವರು ಗೋಲ್ಡ್ ಪರ್ಚೇಸ್ ಮಾಡೋಕ್ಕೆ ಹೋಗೋದೇ ಇಲ್ಲ. ಯಾಕೆ? ಗೋಲ್ಡನ್ನು ಎರಡು ರೀತಿಯಾಗಿ ಕ್ಯಾಟಗರಿಯಾಗಿ ಮಾಡಿರ್ತಾರೆ. ಒಂದು 22 ಕ್ಯಾರೆಕ್ಟರ್, ಇನ್ನೊಂದು 24 ಕ್ಯಾರೆಕ್ಟರ್ ಅಂತ ಹೇಳಿ 2 ಕ್ಯಾಟಗರಿನ ಮಾಡಿರ್ತಾರೆ. ನಾವೆಲ್ಲ ಇಯರಿಂಗ್ಸು ಅಥವಾ ಲಾಂಗ್ ಚೈನು, ಜುಮ್ಕ ಈ ರೀತಿ ಮಾಡಿಸೋದೆಲ್ಲ ಬಂದು 22 ಕ್ಯಾರೆಕ್ಟರ್ಗೆ ಹೋಗುತ್ತೆ. 24 ಕ್ಯಾರೆಕ್ಟರ್ ಯಾವುದಂತ ಕೇಳೋದಾದರೆ 24 ಕ್ಯಾರೆಕ್ಟರ್ ಬಂದು ನಿಮಗೆ ಇದು ಬಿಸ್ಕೆಟ್ ರೂಪದಲ್ಲಿ ಅಥವಾ ಕಾಯಿನ್ ರೂಪದಲ್ಲಿ 1 ಗ್ರಾಮಿಂದ ಸ್ಟಾರ್ಟ್ ಆಗಿ ಸಿಗ್ತಾ ಹೋಗುತ್ತೆ ನಿಮ್ಮ ಶಾಪ್ಗಳಲ್ಲೇ. ಇದು ಕೂಡ ಗೋಲ್ಡ್ ಶಾಪಲ್ಲಿ ನಿಮಗೆ ಇವಾಗ ಸಿಗ್ತಾ ಇದೆ. ಅದ್ರ ಜೊತೆಗೆ ಇದನ್ನು ಹೋಮ್ ಡೆಲಿವರಿ ಕೂಡ ಮಾಡೋದಂಥದ್ದು ಇತ್ತೀಚಿನ ದಿನಗಳಲ್ಲಿ ಒಂದು ಟ್ರೆಂಡ್ ಅಂತಲೇ ಹೇಳ್ಬೋದು. ಗೋಲ್ಡ್ ಕಾಯಿನ್ಗಳನ್ನ ತುಂಬ ಜನ ಮಾಡುವಂಥ ಮೇಜರ್ ಏನು ಗೊತ್ತಾ, ಗೋಲ್ಡ್ ಕಾಯಿನ್ಗಳನ್ನ ಪರ್ಚೇಸ್ ಮಾಡಿ ಇಟ್ಕೋತಾರೆ. ಬಿಕಾಸ್ ಮುಂದೊಂದು ದಿನ ಚಿನ್ನದ ರೇಟ್ ಯಾವತ್ತೂ ಕೂಡ ಕಮ್ಮಿ ಆಗೋದಿಲ್ಲ, ಚಿನ್ನದ ರೇಟ್ ಯಾವತ್ತೂ ಕೂಡ ಹೈಯರೇ ಹೋಗ್ತಿರುತ್ತೆ. ಅಂದರೆ ಮುಂದೊಂದು ದಿನ ಬೇಕು ಅಂದಾಗ ಅವರು ಅದನ್ನು ಸೇಲ್ ಕೂಡ ಮಾಡಬಹುದು. ಹೀಗೆ ಪರ್ಚೇಸ್ ಸೇಲ್ ಮಾಡೋದು ಬರೀ ಜ್ಯುವೆಲರೀಸ್ ಮಾತ್ರ ಅಲ್ಲ, ಕಾಯಿನ್ಸ್ಗಳನ್ನ ನೀವು ಸೇವ್ ಮಾಡ್ತಾ ಬರಬೇಕು. ಯಾರಿಗೆಲ್ಲ ತುಂಬ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತ ಹೋಗ್ತಿರೋ ಅವರೆಲ್ಲರೂ ಕೂಡ ಜಸ್ಟ್ ಜ್ಯುವೆಲರೀಸ್ ಮಾಡಿಸ್ಕೊಳ್ಳೋದಾಗಲಿ ಅಥವಾ ಇಯರಿಂಗ್ಸೇ ಮಾಡಿಸ್ಕೋಬೇಕು ಅಂತ ಏನೂ ಇರೋದಿಲ್ಲ. ಅದು ನಿಮ್ಮ ಹತ್ರ 10,000 ಅಮೌಂಟ್ ಇದ್ದರೂ ಸಹ ನೀವು 1 ಗ್ರಾಮ್ ಗೋಲ್ಡ್ನ ಪರ್ಚೇಸ್ ಮಾಡ್ಕೋಬೋದು. ಇದು ನಿಮ್ಮ ಹತ್ರ ಜಸ್ಟ್ 10,000 ಇದೆ, 10,000 ಸೇವಿಂಗ್ಸ್ ಮಾಡಿದ್ದೀನಿ, ಏನು ಮಾಡೋದು ಈ 10,000ನ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಬೇಕು, ಬಟ್ ಗೋಲ್ಡ್ ಶಾಪ್ಗೆ ಹೋದರೆ 10,000ಕ್ಕೆ ಏನು ಬರುತ್ತೆ, 1 ಗ್ರಾಮ್ ಚಿನ್ನ ತರುತ್ತೆ, ಅದಕ್ಕೆ ವೇಸ್ಟೇಜು ಅದು ಇದೊಂದು ಹಾಕ್ತಾ ಇರ್ತಾರೆ. ಸೊ ಅದೆಲ್ಲ ಹೋಗಿ ಒಂದು 20,000 ತನಕ ಆಗಬಹುದು. ಬಟ್ ಹೇಗೆ ನಾನು ಇದರಲ್ಲಿ ಚಿನ್ನ ತೊಗೋಬೋದು ಅಂತ ಯೋಚನೆ ಮಾಡೋದಾದರೆ ನೀವು ಆ 10,000ನ ನೀವು ತೊಗೊಂಡೋಗಿ ಕಾಯಿನ್ ತೊಗೊಳ್ಳಿ. ಸೊ 1 ಗ್ರಾಮ್ಗೆ ಕಾಯಿನ್ ಸಿಗುತ್ತೆ, ಸೊ ಅಲ್ಲಿಗೆ ಗೋಲ್ಡ್ ಕೂಡ ಸೇವ್ ಆಗುತ್ತೆ. ಸೊ ಯಾವತ್ತೂ ಹೇಳ್ದಿರೋ ಹಾಗೆ ಗೋಲ್ಡ್ ಡಬಲ್ ಆಗ್ತಾ ಇರುತ್ತೆ. ಸೊ ಮುಂದೊಂದು ದಿನ ನಿಮಗೆ ಅದು ಬೇಕು ಅಂದರೆ ನೀವು ಅದನ್ನು ಕರಗಿಸಿ ಚಿನ್ನ ಮಾಡಿಸ್ಕೋಬೋದು. ಇಲ್ಲ ನನಗೆ ಬೇಡ ಅಂದರೆ ಕಾಯಿನ್ನ ನೀವು ಸೇಲ್ ಕೂಡ ಮಾಡ್ಬೋದು. ಸೇಲ್ ಎಲ್ಲಿ ಮಾಡಬಹುದು? ಶಾಪಲ್ಲಿ ಹೋಗಿ ಸೇಲ್ ಕೂಡ ಮಾಡಬಹುದು. ಈ ರೀತಿಯಾದಂಥ ಆಪ್ಷನ್ಸ್ಗಳು ಇವಾಗಿಂದ ಸಿಗ್ತಿದೆ. ತುಂಬ ಜನ ಇದನ್ನು ಮುಂಚೆಯಿಂದನೂ ಮಾಡ್ಕೊಂಡು ಬರ್ತಾ ಇದ್ದಾರೆ. ಕಾಯಿನ್ನ ಕಲೆಕ್ಟ್ ಮಾಡ್ಕೊಳ್ಳೋದು, ಒಂದು 10 ಗ್ರಾಮ್ಸ್ 20 ಗ್ರಾಮ್ಸ್ಗಳನ್ನೆಲ್ಲ ತೆಗೆದು ಸೇವ್ ಮಾಡ್ಕೊಂಡಿರ್ತಾರೆ. ಸೊ ಮುಂದೆ ಅದೊಂದಿನ ಅವ್ರು ಜ್ಯುವೆಲರೀಸ್ ಮಾಡಿಸ್ಕೊಳ್ಳೋಕ್ಕೆ ಹೈಯರ್ ಪ್ರೈಸ್ ಆದಾಗ ಸೊ ಅಲ್ಲಿಗೆ ಅದು ಮಾರಿ ಅವರು ಜ್ಯುವೆಲರೀಸನ್ನು ಪರ್ಚೇಸ್ ಮಾಡ್ಕೊತಾರೆ. ಇಲ್ವಾ ಅವ್ರಿಗೆ ಇನ್ನೂ ಸೇವಿಂಗ್ಸ್ ಮಾಡಬೇಕು ಅಂದರೆ ಕಂಟಿನ್ಯೂಸ್ ಸೇವಿಂಗ್ಸ್ನ ತೊಗೋತಾರೆ. ಐ ಥಿಂಕ್ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಸೇವಿಂಗ್ ಅಂದರೆ ಬರೀ ಜ್ಯುವೆಲರೀಸ್ ಮಾತ್ರ ಅಲ್ಲ, ಕಾಯಿನ್ಸ್ಗಳನ್ನೂ ಕೂಡ ನೀವು ತೊಗೊಂಡು ಸೇವಿಂಗ್ಸ್ ಅಂತ ಇಟ್ಕೋಬಹುದು. ಇನ್ನು ಕಾಯಿನ್ಗಳನ್ನ ತೊಗೊಳ್ದೆ ನೀನು ಬರೀದು ನಾನು ಒಂದು ಇಯರಿಂಗ್ಸು 1 ಗ್ರಾಮ್ 2 ಗ್ರಾಮ್ಸ್ ತೊಗೊಬಿಡ್ತೀನಿ ಅಂತಂದರೆ ನನ್ನ ಪ್ರಕಾರ ಅದು ವೇಸ್ಟ್ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ನಾವು ಬರೋಬ್ಬರಿ ಒಂದು 10-20 ಆ ರೀತಿ ಗ್ರಾಮ್ನಲ್ಲಿ ಮಾಡಿಸ್ಕೋಬೇಕಾಗತ್ತೆ. ಚಿಕ್ಕದು ಆಲ್ಮೋಸ್ಟ್ ನಮ್ಮ ಹತ್ರ ಇದ್ದೇ ಇರುತ್ತೆ. ಇನ್ನು ದೊಡ್ಡದು ಮಾಡಿಸ್ಕೋಬೇಕು ಅನ್ನೋ ಕನಸು ಇಟ್ಕೊಂಡಿರೋ ನಾವು ಚಿಕ್ಕದಾಗಿ ಸೇವಿಂಗ್ಸ್ನ ಇವತ್ತಿಂದ ಸ್ಟಾರ್ಟ್ ಮಾಡಿದ್ರೆ ಬಹುಶಃ 2 ವರ್ಷನೋ 3 ವರ್ಷನೋ ನಮಗೆ ಒಂದು ಲಾಂಗ್ ಚೈನ್ ಮಾಡಿಸ್ಕೋಬೋದು ಅಥವಾ ಒಂದು ನೆಕ್ಲೆಸ್ ಕೂಡ ಮಾಡಿಸ್ಕೋಬೋದು. ಅದಕ್ಕೆಲ್ಲ ಸೇವಿಂಗ್ಸ್ ಆಗಿ ಈ ಕಾಯಿನ್ಗಳು ನಿಮ್ಮ ಹತ್ರ ಕಲೆಕ್ಟ್ ಮಾಡಿ ಇಟ್ಕೋಬಹುದು. ನೀವು ಕಾಯಿನೇನೋ ತೊಗೋಬೇಕು ಅಂತ ಗೊತ್ತಾಯಿತು, ಹೇಗೆ ತೊಗೊಳ್ಳೋದು, ಎಲ್ಲಿ ತೊಗೊಳ್ಳೋದು ಅನ್ನೋದು ಕ್ವೆಶನ್ಸ್ ಬಂದೇ ಬರುತ್ತೆ. ಸೊ ನಾನು ಆಲ್ರೆಡಿ ಹೇಳಿದಾಗೆ ಪ್ರತಿಯೊಂದು ಶಾಪ್ಸಲ್ಲೂ ನಿಮಗೆ ಕಾಯಿನ್ ರೂಪದಲ್ಲಿ 1 ಗ್ರಾಮ್ 2 ಗ್ರಾಮ್ 3 ಗ್ರಾಮ್ ತನಕ 5 ಗ್ರಾಮ್ 10 ಗ್ರಾಮ್ ತನಕ ಸಿಗ್ತಾ ಇರುತ್ತೆ. ನಿಮಗೆ ಸಾಧ್ಯವಾದಷ್ಟು ಇವತ್ತಿನ 24 ಕ್ಯಾರೆಕ್ಟರ್ ಗೋಲ್ಡ್ ಇರುತ್ತಲ್ಲ ಆವತ್ತಿನ ರೇಟ್ ಏನಾಗಿರುತ್ತೋ ಅದನ್ನ ನೀವು ಪೇ ಮಾಡಿ ತೊಗೋಬೇಕಾಗತ್ತೆ. ನಾನು ಆಲ್ರೆಡಿ ಹೇಳಿದಾಗೆ 24 ಕ್ಯಾರೆಕ್ಟರ್ ಬಂದು ತುಂಬಾ ಹೈಯರ್ ಪ್ರೈಸಲ್ಲಿರುತ್ತೆ. 22 ಕ್ಯಾರೆಕ್ಟರ್ಗೆ ಹೋಲಿಸ್ಕೊಂಡ್ರೆ 24 ಕ್ಯಾರೆಕ್ಟರ್ ಈಸ್ ದ ಹೈಯರ್ ಅಂತ ಹೇಳ್ಬೋದು. ಯಾಕಂದರೆ ಅದು ಕಾಯಿನ್ ರೂಪದಲ್ಲಿ ಇರುತ್ತೆ. ಸೊ ನೀವು ಮುಂದೆ ಒಂದಿನ ಸೇಲ್ ಮಾಡ್ತೀನಿ ಅಂದ್ರೂ ಅದು ಲೆವೆಲ್ಗಿಂತ ಸ್ವಲ್ಪ ಜಾಸ್ತಿನೇ ಅದು ಸೇಲ್ ಆಗುತ್ತೆ. ಸೊ ಹಾಗಾಗಿ 24 ಕ್ಯಾರೆಕ್ಟರ್ನ ಆದಷ್ಟು ಕಾಯಿನ್ ರೂಪದಲ್ಲಿ ಪರ್ಚೇಸ್ ಮಾಡ್ಕೊಳ್ಳಿ. 22 ಕ್ಯಾರೆಕ್ಟರ್ ಬಂದರೆ ಆಲ್ರೆಡಿ ಜ್ಯುವೆಲರೀಸ್ ಅದು ಆಲ್ರೆಡಿ ಜ್ಯುವೆಲರಿ ರೂಪಕ್ಕೆ ಬಂದುಬಿಟ್ಟಿರುತ್ತೆ. ಬಟ್ ಕಾಯಿನ್ಗೂ ಜ್ಯುವೆಲರೀಸ್ಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಸೊ ಹಾಗಾಗಿ ಏಕೆಂದರೆ ಇದರಲ್ಲಿ ಸ್ವಲ್ಪ ಇದು ಪ್ಯೂರ್ ಚಿನ್ನ 24 ಕ್ಯಾರೆಕ್ಟರ್ ಅಂತ ಬಂದರೆ ಅದು ಪ್ಯೂರ್ ಚಿನ್ನ ಅಂತ ಹೇಳ್ಬೋದು. 22 ಕ್ಯಾರೆಕ್ಟರ್ ಚಿನ್ನ ಅಂತ ಬಂದಾಗ ನಿಮಗೆ ಅದರಲ್ಲಿ ಸ್ವಲ್ಪ ಎಲ್ಲ ಕೂಡ ಆ್ಯಡ್ ಮಾಡಿರ್ತಾರೆ. ಸೊ ಆ್ಯಡ್ ಮಾಡಿ ಜ್ಯುವೆಲರೀಸ್ ಎಲ್ಲ ಮಾಡಬೇಕು. ಯಾಕೆಂದರೆ ಸುಮ್ಮನೆ ಈ 24 ಕ್ಯಾರೆಕ್ಟರೇ ಪೂರ್ತಿ ಚಿನ್ನ ಉಪಯೋಗಿಸಿ ಯಾವುದೇ ಒಂದು ಜ್ಯುವೆಲರೀಸ್ನ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಅದ್ರ ಸ್ವಲ್ಪ ಕಾಪರ್ ಆಗಿರ್ಬೋದು, ಏನೋ ಅವರು ಇನ್ಸೈಡ್ ಮಾಡಿನೇ ಒಂದು ಚಿನ್ನ ಅನ್ನೋ ಶೇಪ್ಗೆ ನಾವು ಕೇಳೋವಂತಹ ಶೇಪ್ ಅಥವಾ ಕೇಳೋವಂಥ ಡಿಸೈನ್ ಅಂತೀವಲ್ಲ ಆ ಡಿಸೈನ್ಗೆ ತರಬೇಕು ಅಂದರೆ ಕೆಲವೊಂದಷ್ಟು ಕೆಮಿಕಲ್ನ ಆ್ಯಡ್ ಮಾಡೇ ಮಾಡ್ತಾರೆ. ಸೊ 22 ಕ್ಯಾರೆಕ್ಟರ್ಗೆ ಪ್ರೈಸ್ ನಿಮಗೆ ಆಲ್ರೆಡಿ ದಿನಕ್ಕೆ ವೇರಿಯೇಷನ್ ಆಗ್ತಿರುತ್ತೆ. ಬಟ್ 22 ಕ್ಯಾರೆಕ್ಟರ್ ಇದೆಯಲ್ಲ ಇದು ಪ್ಯೂರ್ ಗೋಲ್ಡ್, ಪ್ಯೂರ್ಲಿ ಗೋಲ್ಡ್ ಅಂತ ಹೇಳ್ಬೋದು. ಸೊ ಅದಕ್ಕಾಗಿ ನಾವು ಇದಕ್ಕೆ ಇನ್ವೆಸ್ಟ್ ಮಾಡೋಕ್ಕೆ ಮುಂದೆ ಹೋಗ್ಬೋದು. ಸೊ ಯಾರೆಲ್ಲ ಗೋಲ್ಡ್ ಲವರ್ಸ್ ಇದ್ರೋ ನಿಮಗೆ ತುಂಬ ಜನ ಈ ರೀತಿ ಸೇವಿಂಗ್ಸ್ ಮಾಡಿಕೊಂಡು ತುಂಬಾ ಪರ್ಚೇಸ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಓಕೆನಾ?
ಇದ್ರ ಬಗ್ಗೆ ನಾನು ಕೂಡ ತಿಳ್ಕೊಂಡೆ. ಸೊ ನಾವು ಕೂಡ ಈಗ ಸ್ಟಾರ್ಟ್ ಮಾಡಿದ್ದೀವಿ. ಸೊ ತುಂಬ ಹೇಳ್ಬೋದು ಮೇಡಮ್ ತುಂಬ ಗ್ರಾಮ್ ಜಾಸ್ತಿ ಇದೆ, ಸೊ ಹೇಗೆ ಇದನ್ನು ಸೇವ್ ಮಾಡ್ಕೋಬೋದು ಅಂತ. ಸೊ ನೀವು 6 ಮಂತ್ಸ್ ಟೈಮ್ ತೊಗೊಳ್ಳಿ. ಎಕ್ಸ್ಪೆಷಲಿ ಹೌಸ್ ವೈಫ್ಸು ಅಥವಾ ಆಫೀಸ್ಗೆ ಹೋಗೋ ವುಮೆನ್ಸ್ಗಳಿಗೆ ಚಿಕ್ಕ ಚಿಕ್ಕ ಅಮೌಂಟ್ ಅಂತ ಸಿಗ್ತಾ ಇರುತ್ತೆ. ಸೊ 500, 1000 ಅಂತ ಇದೆಲ್ಲ ಕೂಡಿಟ್ಟು ಒನ್ ಡೇಗೆ ಅದು ಹೋಗಬೇಕು ಅಂತಂದರೆ ನಾವು ಶಾಪ್ಗೆ ಹೋಗಿ ಪರ್ಚೇಸ್ ಮಾಡ್ಕೋಬೇಕು ಅನ್ನೋದು ಏನೂ ಇಲ್ಲ. ಇವತ್ತು ಡಿಜಿಟಲ್ ಮಾರ್ಕೆಟಿಂಗ್ ಕೂಡ ಬಂದಿದೆ. ಸೊ ಯಾರೆಲ್ಲ ಇಷ್ಟಪಡ್ತಿರೋ ಕಾಯಿನ್ ತೊಗೊಳೋಕ್ಕೆ ಅವರು ಚಿಕ್ಕ ಚಿಕ್ಕ ಹೂಡಿಕೆ ಅಂತ ಹೇಳಿ ಚಿಕ್ಕ ಚಿಕ್ಕ ಅಮೌಂಟ್ ಅಂತೇಳಿ ನೀವು ಪೇ ಮಾಡಿ, ಸೊ ಒಂದು ಅಮೌಂಟ್ ಓವರಾಲ್ ಒಂದು ದೊಡ್ಡ ಅಮೌಂಟ್ ಆದಮೇಲೆ ನೀವು 1 ಗ್ರಾಮ್ಗೆ ಪರ್ಚೇಸ್ ಮಾಡ್ಕೋಬೋದು. ಅದು ಡೈರೆಕ್ಟಾಗಿ ನಿಮ್ಮ ಮನೆಗೆ ಡೆಲಿವರಿ ಮಾಡಿಕೊಡ್ತಾರೆ. ಆ ಆ್ಯಪ್ಗಳ್ಸ್ ಕೂಡ ಇದೆ. ಆ್ಯಂಡ್ ಇವಾಗ ಫೋನ್ಪೇಲೂ ಕೂಡ ಆ ಫೆಸಿಲಿಟೀಸ್ ಇದೆ. ಇನ್ನು ಫೋನ್ಪೇಲೂ ಕೂಡ 24 ಕ್ಯಾರೆಟ್ ಗೋಲ್ಡ್ನ ಪರ್ಚೇಸ್ ಮಾಡುವಂತಹ ಒಂದು ಸ್ಕೀಮ್ ಕೂಡ ಇದೆ. ಇದರಲ್ಲಿ ಹೇಗಪ್ಪ ಅನ್ನೋದಾದರೆ ನಿಮ್ಮ ಹತ್ರ ಆಟೋಮೆಟಿಕ್ಲಿ ನೀವು ಇದಕ್ಕೆ ಡೈಲಿ ಕೂಡ ಅಮೌಂಟ್ ಹಾಕ್ತಾ ಹೋಗ್ಬೋದು. ಅರೌಂಡ್ 10 ರೂಪೀಸ್, 30 ರೂಪೀಸ್, 1500 ರೂಪೀಸ್ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ನೀವು ಅದಕ್ಕೆ ಅಮೌಂಟ್ ಹಾಕ್ತಾ ಹೋಗಿ ಅದು ಯಾವಾಗ ನಿಮಗೆ 24 ಕ್ಯಾರೆಟ್ 1 ಗ್ರಾಮ್ ಗೋಲ್ಡ್ಗೆ ಅಮೌಂಟ್ ಹೋಗಿ ಸೇವ್ ಆಗುತ್ತೋ ಆವಾಗ ನೀವು ಕಾಯಿನ್ನ ಪರ್ಚೇಸ್ ಮಾಡ್ಕೋಬಹುದು. ಜೊತೆಗೆ ಕಾಯಿನ್ನ ಸೇಲ್ ಕೂಡ ಮಾಡ್ಬೋದು. ಈಗ ಆಟೋಮೆಟಿಕ್ಲಿ ಇವತ್ತು ನಾನು ಪರ್ಚೇಸ್ ಮಾಡಿದೆ, ನಾಳೆಗೆ ಒಂದು 200 ರೂಪೀಸ್ ಜಾಸ್ತಿ ಆಯಿತು ಅಥವಾ 1 ವೀಕ್ 2 ಮಂತ್ಸ್ ಬಿಟ್ಟೆ ಜಾಸ್ತಿ ಆಯಿತು, ನೀವು ಸೇಲ್ ಕೂಡ ಅಲ್ಲೇ ಮಾಡಬಹುದು. ಸೇಲು ಮಾಡ್ಬೋದು, ಪರ್ಚೇಸು ಮಾಡ್ಬೋದು, ಆರ್ಡರ್ ಕೂಡ ಮಾಡ್ಕೋಬೋದು. ಮನೆಯೂ ಕೂಡ ನಿಮಗೆ ಕೊರಿಯರ್ ರೂಪದಲ್ಲಿ ಕಾಯಿನ್ ಬರುತ್ತೆ. ಸೊ ತುಂಬ ಜನಕ್ಕೆ ಡೌಟ್ ಇರುತ್ತೆ, ಕೊರಿಯರ್ ಬರಬೇಕಾದ್ರೆ ಗೊತ್ತಾಗಿದ್ರೆ ಕಾಯಿನ್ಸ್ಗಳು ಮಿಸ್ಯೂಸ್ ಆಗ್ಬೋದಾ ಅಂತ. ಖಂಡಿತವಾಗ್ಲೂ ಕೊರಿಯರಲ್ಲಿ ಮೇಲ್ಗಡೆ ಯಾವುದೇ ರೀತಿಯಾಗಿ ಮೆನ್ಷನ್ಸ್ ಕೂಡ ಮಾಡಿರೋದಿಲ್ಲ. ಇದು ಕಾಯಿನ್ ಅಂತ ಹೇಳಿ ಅಥವಾ ಗೋಲ್ಡ್ ಕಾಯಿನ್ ಅಂತ ಹೇಳಿ ಅದು ಡೀಟೇಲ್ಸ್ ಆಗಲಿ ಫೋಟೋಸ್ ಆಗಲಿ ಏನು ಮೆನ್ಷನ್ ಆಗಿರೋದಿಲ್ಲ. ಜಸ್ಟ್ ನಿಮಗೆ ಪಾರ್ಸಲ್ ಬರೋ ರೀತಿಯಲ್ಲಿ ಕಾಯಿನ್ಸ್ ಕೂಡ ಕಳಿಸ್ಕೊಡ್ತಾರೆ. ಆ್ಯಂಡ್ ಇದು ಸೇಫ್ ಕೂಡ ಹೌದು. ಸೇಫಾಗಿ ಅವ್ರು ನಿಮಗೆ ಡೆಲಿವರಿ ಮಾಡ್ತಾರೆ. ಅದ್ರ ಬಗ್ಗೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಇಲ್ಲ ನಾನು ಅದನ್ನು ಪರ್ಚೇಸ್ ಮಾಡಿ ನನ್ನ ಅಕೌಂಟಲ್ಲಿ ಅಂದರೆ ಫೋನ್ಪೇಯಲ್ಲಿ ಇಟ್ಕೊಂಡಿರ್ತೀನಿ, ಫ್ಯೂಚರ್ ಅದನ್ನು ಮಾಡ್ತೀನಿ ಅನ್ನೋದು ಸಹ ನಿಮಗೆ ಬೈಯಿಂಗ್ ಸೆಲ್ಲಿಂಗ್ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಇನ್ನೂ ಹೆಚ್ಚು ಡೀಟೇಲ್ಸ್ ಬೇಕು ಅಂದರೆ ಖಂಡಿತ ಕಮೆಂಟ್ ಮಾಡಿ, ಇದ್ರ ಬಗ್ಗೆ ಡೀಟೇಲ್ಸ್ಗಳನ್ನ ತಿಳಿಸ್ಕೊಡ್ತೀನಿ. ಹೇಗೆ ಸೇವಿಂಗ್ಸ್ ಮಾಡ್ತಾ ಹೋಗುತ್ತೆ ಫೋನ್ಪೇಲಿ ಅಂತ. ಫೋನ್ಪೇನೇ ಅಂತಲ್ಲ, ಕೆಲವೊಂದಷ್ಟು ಆ್ಯಪ್ಗಳು ಬಂದಿದೆ ಈಗ ಗೋಲ್ಡ್ ಕಾಯಿನ್ಸ್ಗಳನ್ನ ಸೇವ್ ಮಾಡ್ಕೊಳ್ಳೋಕ್ಕೆ. ಅಲ್ಲೂ ಕೂಡ ನೀವು ಯೂಸ್ ಮಾಡ್ಕೋಬೋದು. ಬಟ್ ಸೇಫ್ ಆಗಿರೋದನ್ನ ಚೂಸ್ ಮಾಡ್ಕೋಬೇಕಾಗತ್ತೆ. ಐ ಥಿಂಕ್ ನನ್ನ ಪ್ರಕಾರ ಹೋಗೋದಾದರೆ ನನಗನ್ಸುತ್ತೆ, ನನ್ನ ಪರ್ಸನಲಿ ನನ್ನ ಎಕ್ಸ್ಪೀರಿಯನ್ಸ್ ಅನಿಸುತ್ತೆ ಏನಂತಂದರೆ ಗೋ ಫರ್ ಶಾಪ್ ಆ್ಯಂಡ್ ಪರ್ಚೇಸ್ ಅಂತ ಹೇಳ್ತೀನಿ. ಏಕೆಂದರೆ ಡೈರೆಕ್ಟಾಗಿ ಹೋಗಿ ಪರ್ಚೇಸ್ ಮಾಡೋದಕ್ಕೂ ನಾವು ಆನ್ಲೈನಲ್ಲಿ ಕೂತು ಪರ್ಚೇಸ್ ಮಾಡೋದಕ್ಕೂ ಡಿಫ್ರೆನ್ಸ್ ತುಂಬ ಇರುತ್ತೆ. ಸೊ ಸೇವಿಂಗ್ಸ್ ಆಯಿತಾ ಅಷ್ಟು ಅಮೌಂಟು, ಸೊ ನೀವು ಹೋಗಿ ಪರ್ಚೇಸ್ ಮಾಡ್ಕೋಬೋದು. ಹೋಗಿದ್ರೆ ಕಾಯಿನ್ನ ಯಾರೂ ಪ್ಲೇಸ್ ಮಾಡಿಸ್ಕೊಳ್ಳೋದಿಲ್ಲ, ಗೋಲ್ಡ್ ಜ್ಯುವೆಲರೀಸ್ ಮಾತ್ರ ಪ್ಲೇಸ್ ಮಾಡಿಸ್ಕೊತಾರೆ. ದಟ್ಸ್ ಒನ್ ಡಿಫ್ರೆನ್ಸ್ ಅಷ್ಟೇ. ಸೊ ನಮ್ಮ ಹತ್ರ ಗೋಲ್ಡ್ ಇರುತ್ತೆ, ಪ್ಯೂರ್ ಗೋಲ್ಡೇ ಇದ್ರೂ ಅದನ್ನು ನಾವು ಪ್ಲೇಸ್ ಮಾಡೋಕ್ಕಾಗೋದಿಲ್ಲ. ಯಾಕೆಂದರೆ ಆ ರೂಪದಲ್ಲಿ ಕಾಯಿನ್ ರೂಪದಲ್ಲಿರೋದಂತಲೇ ಯಾರೂ ಕೂಡ ಪ್ಲೇಸ್ ಮಾಡ್ಕೊಳ್ಳೋದಿಲ್ಲ. ಹಾಗಾಗಿ ಜ್ಯುವೆಲರೀಸ್ ರೂಪದಲ್ಲಿರುವಂಥದ್ದನ್ನ ಪ್ಲೇಸ್ ಮಾಡಿ ನಾವು ಅಮೌಂಟ್ ತೊಗೋಬಹುದು. ಬಟ್ ಕಾಯಿನ್ ರೂಪದಲ್ಲಿರೋದನ್ನು ಯಾವುದೇ ಕಾರಣಕ್ಕೂ ತೊಗೊಳಕ್ಕಾಗಲ್ಲ. ಈ ಡಿಫ್ರೆನ್ಸ್ ಬಿಟ್ಟರೆ ನೀವು ಖಂಡಿತವಾಗ್ಲೂ ಯಾರೆಲ್ಲ ಕಾಯಿನ್ನ ಸೇವ್ ಮಾಡ್ಕೊಂಡಿರ್ತೀರೋ ಅವ್ರಿಗೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀನಿ. ಮುಂದೆ ಫ್ಯೂಚರಲ್ಲಿ ಕೂಡ ಅದಕ್ಕೆ ಒಳ್ಳೆ ರೇಟ್ ಬರುತ್ತೆ. ಸೊ ನೀವು ಕೂಡ ಸೇಲ್ ಕೂಡ ಮಾಡ್ಕೋಬಹುದು.